ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಸಂತೆಮರಹಳ್ಳಿಯ ಸಲೂನ್ನಲ್ಲಿ ಮನುಷ್ಯರಂತೆ ಕುಳಿತು ಹೇರ್ ಕಟಿಂಗ್ ಮಾಡಿಸಿಕೊಂಡ ಕೋತಿ. ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿಯ ದೇವು ಮೆನ್ಸ್ ಕಟಿಂಗ್ ಸಲೂನ್ನಲ್ಲಿ ಕೋತಿಯೊಂದು ಹೇರ್ ಕಟಿಂಗ್ ಮಾಡಿಸಿಕೊಂಡ ಅಚ್ಚರಿಯ ಘಟನೆ ನಡೆಯಿತು. ನಿತ್ಯ ಹೇರ್ ಕಟಿಂಗ್ ಸಲೂನ್ ಬಳಿ ಬರುತ್ತಿದ್ದ ಕೋತಿ ಒಳಗೆ ಬಂದು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿ ಚೆಷ್ಟೆ ಸಲೂನ್ ಮಾಲೀಕ ದೇವರಾಜು ಮಂಗನ ತಲೆ ಬಾಚಿದರು. ಸುಮ್ಮನಿರುತ್ತಿದ್ದ ಕೋತಿ ಬಳಿಕ ಕತ್ತರಿ ಹಾಗೂ ಬಾಚಣಿಕೆಯಿಂದ ಮಂಗನ ತಲೆ ಕೂದಲು ಹಾಗೂ ದೇಹದ ಕೂದಲು ಕತ್ತರಿಸಿದರು. ಮನುಷ್ಯರಂತೆ ಸಮಾಧಾನವಾಗಿ ಕುಳಿತು ಹೇರ್ ಕಟಿಂಗ್ ಮಾಡಿಸಿಕೊಂಡ ಮಂಗ ಯಾವುದೇ ತಗಾದೆ ತೆಗೆಯದೆ ಕೇಶ ವಿನ್ಯಾಸ ಮಾಡಿಸಿಕೊಂಡು ನಿರ್ಗಮಿಸಿದ ಕೋತಿಯ ವರ್ತನೆ ಅಚ್ಚರಿ ಮೂಡಿಸಿದೆ. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಅಭಿವೃದ್ಧಿಯನ್ನೇ ಕಾಣದ ಕೆವಿ ಶಂಕರೇಗೌಡ ರಸ್ತೆ ಅಭಿವೃದ್ಧಿ ಮಾಡಿಸಿಕೊಟ್ಟ ಪುಣ್ಯಾತ್ಮ. ಮಂಡ್ಯ ಕ್ಷೇತ್ರದ ಕಿಲ್ಲಾರ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಮಂಡ್ಯ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದ ಮಿಂಚಿನ ಓಟದ ಅಭಿವೃದ್ಧಿ. ಪಿ ರವಿಕುಮಾರ್ ಗೌಡ ಗಣಿಗ, ಮಾನ್ಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ. ಮಂಡ್ಯದ ಸುಪುತ್ರ 2028ಕ್ಕೂ ಗಣಿಗ ರವಿ ಅಣ್ಣ. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಸುಮಾರು ವರ್ಷದಿಂದ ಕೆವಿ ಶಂಕರೇಗೌಡರು ಬೀದಿ ಕಾರ್ ಆಗದೆ ಹಾಗೆ ಇತ್ತು. ಇವಾಗ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಗಣಿಗರು MLA ಆಗೋಕ್ಕಿಂತ ಮುಂದೆ ಈ ರೋಡ್ ಫುಲ್ ಕುದುಕಲಾಗಿತ್ತು. ಇವಾಗ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಅವ್ರು ಬಂದ್ಮೇಲೆ ತುಂಬಾ ಅನುಕೂಲ ಆಗ್ತಿದೆ ನಮ್ಗೆ. ಅವಾಗವಾಗ ನಮ್ಮೂರ್ಗೂ ಬರ್ತಾ ಇರ್ತಾರೆ. ಗ್ರಾಮಸ್ಥರ ಜೊತೆ ಬೆರೀತಾರೆ ಜಾಸ್ತಿ. ಅವರು MLA ಆಗಿದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗ್ತಿದೆ. ಮೊದಲು ರಸ್ತೆ ಸರಿ ಇರಲಿಲ್ಲ. ಗಣಿಗಾರವಿಯವರು ಬಂದಿರೋ ದಶೆಯಿಂದ ರಸ್ತೆ ಮಾಡಿದ್ದಾರೆ. ಚೆನ್ನಾಗಿದೆ. ಈಗ ಚೆನ್ನಾಗಿ ಓಡಾಡಕ್ಕೆ ಅನುಕೂಲವಾಗಿದೆ. ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬೆಂಗಳೂರಿನ ಬಾಗಲೂರು ಮುಖ್ಯ ರಸ್ತೆ ನಡೆದ ಕೋಗಿಲು ಬಳಿ ಅಕ್ರಮ ವಲಸಿಗರನ್ನ ತೊಲಗಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಂಜುನಾಥ್ ಬಿಬಿಎಂಪಿ ಅಧ್ಯಕ್ಷರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಕ್ರಮ ವಲಸಿಗರಿಗೆ ಉಚಿತ ಮನೆಗಳನ್ನು ನೀಡುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಶ್ರೀ ವಿಜಯೇಂದ್ರ, ಯಡಿಯೂರಪ್ಪ, ವಿಧಾನಸಭೆ ವಿಪಕ್ಷ ನಾಯಕರಾದ ಶ್ರೀ ಆರ್ ಅಶೋಕ್, ವಿಧಾನಸಭಾ ಪರಿಷತ್ ಟಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಬೆಂಗಳೂರು ಅನೇಕ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಸಾಮಾಜಿಕ ನ್ಯಾಯದ ರಕ್ಷಣೆ ಮತ್ತು ಜನರ ಹಿತರಕ್ಷಣೆಯೇ ನಮ್ಮ ಸರ್ಕಾರದ ಆದ್ಯತೆ. ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೆಂಗಳೂರು ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿ ವಿವಿಧ ಮಠಾಧೀಶರು ಹಾಗೂ ಶೋಷಿತ ಸಮುದಾಯಗಳ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಾಮರಾಜನಗರ ಮಾಜಿ ಶಾಸಕರು ಕಾಂಗ್ರೆಸ್ ಕೆ ವೆಂಕಟೇಶ್, ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಎನ್ನುವುದು ನಮ್ಮ ಕಾಂಗ್ರೆಸ್ ಸರ್ಕಾರದ ಆಶಯ. ಈ ನಿಟ್ಟಿನಲ್ಲಿ ಸಮಾವೇಶದಲ್ಲಿ ಮಾಡಿ ಸಾಲದ ಒಳ್ಳೆಯ ವಸತಿಯ ಕುರಿತಾದ ಬೇಡಿಕೆ ಹಾಗೂ ನಿಮ್ಮೆಲ್ಲರ ಭಾವನೆಗಳ ಗೌರವಪೂರ್ವಕವಾಗಿ ಆಲಿಸಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದು ಕಾನೂನಾತ್ಮಕವಾಗಿ ಎಲ್ಲರಿಗೂ ಸಮಾನ ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಕಾಲೇಜು ವಿದ್ಯಾರ್ಥಿಗಳ ಪುಂಡಾಟಿಕೆಗೆ ಬೆಚ್ಚಿಬಿದ್ದ ಪೊಲೀಸರು. ಪೊಲೀಸರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ ಪುಂಡ ವಿದ್ಯಾರ್ಥಿಗಳು. ಚಿಕ್ಕಬಳ್ಳಾಪುರ. ಅಂದಹಾಗೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಖಾಸಗಿ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತಂತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಲ ವಿದ್ಯಾರ್ಥಿಗಳು ಕಾಲೇಜಿನ ಹೊರಗಡೆ ಬೈಕ್ನ ಸೈಲೆನ್ಸರ್ ಹೊರತೆಗೆದು ಸಾರ್ವಜನಿಕ ಸ್ಥಳದಲ್ಲಿ ಸಾಕಷ್ಟು ಕಿರಿಕಿರಿ ಉಂಟು ಮಾಡಿದ್ದಾರೆ. ವಿಷಯ ತಿಳಿದ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡಿದುದನ್ನು ಪ್ರಶ್ನಿಸಿ ಬುದ್ಧಿಮಾತು ಹೇಳಿದ್ದಾರೆ. ಇದಕ್ಕೆ ಬಗ್ಗದಿದ್ದಾಗ ಪೊಲೀಸರು ತಮ್ಮ ಶೈಲಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಶೋಕಿಯ ಅಮಲಿನಲ್ಲಿ ಮಿಂದೆಲ್ಲೆದ್ದ ವಿದ್ಯಾರ್ಥಿಗಳು ಪೊಲೀಸರ ಮೇಲೆಯೇ ದಬ್ಬಾಳಿಕೆ ನಡೆಸಿ ಅವರ ಮೇಲೆಯೇ ಕೈ ಮಿಲಾಯಿಸಿ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿಸಿದ್ದಾರೆ. ಹಲ್ಲೆ ಮಾಡುತ್ತಿದ್ದವರಿಗೆ ಕಾಲೇಜಿನ ಮತ್ತಷ್ಟು ವಿದ್ಯಾರ್ಥಿಗಳು ಸಾಥ್ ನೀಡಿದ್ದು ಪೊಲೀಸರನ್ನೇ ಥಳಿಸುವ ಮಟ್ಟಕ್ಕೆ ಘಟನೆ ಮುಂದುವರೆದಿದೆ. ಇನ್ನು ಕೆಲ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರುವ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪುಂಡಾಟಿಕೆ ಮಾಡುವುದು ಎಷ್ಟು ಸರಿ? ಮಕ್ಕಳು ಚೆನ್ನಾಗಿ ಓದಲಿ ಅಂತ ಪ್ರತಿಷ್ಠಿತ ಕಾಲೇಜಿಗೆ ಪೋಷಕರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಳಿಸ್ತಾರೆ, ಬೈಕ್ಗಳನ್ನ ಕೊಡಿಸುತ್ತಾರೆ. ಆದರೆ ಅಂತಹ ಪೋಷಕರು ಇಂತಹ ಘಟನೆಯನ್ನ ಕಂಡು ಇನ್ನಾದರೂ ಸಹ ಬುದ್ಧಿ ತಂದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಮಕ್ಕಳ ವಿಲಾಸಿ ಬದುಕಿಗೆ
ಸಾಥ್ ಕೊಟ್ಟರೆ ಇಂತಹ ಘಟನೆಗಳೇ ಸಾಕ್ಷಿಯಾಗುತ್ತದೆ. ಇನ್ನು ಕಾಲೇಜಿನಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ಆಯೋಜಕರು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಡು ರಸ್ತೆಯಲ್ಲಿ ಸಾರ್ವಜನಿಕರ ಹಿತ ಕಾಯುವ ಪೊಲೀಸರ ಮೇಲೆಯೇ ಇಂತಹ ಕೃತ್ಯ ಎಸಗಿದರೆ ಕಾಲೇಜಿನಲ್ಲಿ ಇನ್ನೆಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿ ಮೂಡಿದೆ. ಇನ್ನು ಈ ಘಟನೆ ಕಂಡ ಸಾರ್ವಜನಿಕರು ವಿದ್ಯಾರ್ಥಿಗಳ ನಡೆಯನ್ನ ಖಂಡಿಸಿದ್ದು ಕಾಲೇಜಿನ ಬಗ್ಗೆಯೂ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಅಡಿಗಲ್ಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿ ಇಂದು ಆಯೋಜಿಸಿದ ಚಿಕ್ಕಬಳ್ಳಾಪುರ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ HN 164 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಚಾಲನೆ ನೀಡಿದರು. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ವೆಂಕಟೇಶ್ ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಭಾಗವಹಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಪುಟದ ಇತರ ಸಚಿವರು, ಶಾಸಕರು, ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ದಿನಾಂಕ 8/5/2026 ಪುಷ್ಪವೃಷ್ಟಿ, ಪೂರ್ಣಕುಂಭ ಸ್ವಾಗತ, ನೇಗಿಲ ಪ್ರತಿಕೃತಿ ಜೊತೆ ಭಾಗಿಯಾದ ರೈತರು. ಚಿತ್ರದುರ್ಗ ಬಿಎಸ್ವೈ ಅದ್ಧೂರಿ ಪುರ ಪ್ರವೇಶ. ಚಿತ್ರದುರ್ಗ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ದಿನಾಂಕ 9/5/2026 ನಡೆಯಲಿದ್ದು ಬಿಎಸ್ವೈ ಅವರನ್ನ ಇಲ್ಲಿಗೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ತೆರೆದ ವಾಹನದಲ್ಲಿ ಮೆರವಣಿಗೆಯ ಉದ್ದಕ್ಕೂ ಯಡಿಯೂರಪ್ಪನವರಿಗೆ ಜಯವಾಗಲಿ, ಭಾರತ್ ಮಾತಾ ಕಿ ಜೈ, ವಿಜಯಣ್ಣನಿಗೆ ಜಯವಾಗಲಿ ಇವೇ ಮೊದಲಾದ ಘೋಷಣೆಗಳನ್ನು ಕೂಗಲಾಯಿತು. ಯಡಿಯೂರಪ್ಪ ಅವರು ವೇದಿಕೆಗೆ ಆಗಮಿಸಿದಾಗ ಪುಷ್ಪವೃಷ್ಟಿ ಮಾಡಲಾಯಿತು. ರೈತ ನಾಯಕ ಯಡಿಯೂರಪ್ಪ ಅವರನ್ನ ನೇಗಿಲಿನ ಪ್ರತಿಕೃತಿ ಹಿಡಿದು ರೈತ ಮೋರ್ಚಾ ಪದಾಧಿಕಾರಿಗಳು, ರೈತ ಮುಖಂಡರು ಸ್ವಾಗತಿಸಿದರು. ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ, ಮಾಜಿ ಉಪಮುಖ್ಯಮಂತ್ರಿ ಮತ್ತು ಸಂಸದ ಗೋವಿಂದ ಕಾರಜೋಳ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಮಾಜಿ ಸಚಿವರಾದ ಬಿ ಶ್ರೀರಾಮುಲು, ಬಿಸಿ ಪಾಟೀಲ್, ಸಂಸದ ಬಿವೈ ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ, ಶಾಸಕರಾದ ಎಂ ಚಂದ್ರಪ್ಪ, ಜಿ ಜನಾರ್ದನ ರೆಡ್ಡಿ, ಎನ್ ಮುನಿರತ್ನ, ಸಿಕೆ ರಾಮಮೂರ್ತಿ, ದುರ್ಯೋಧನ ಐಹೊಳೆ, ಯುವ ಮೋರ್ಚಾ ರಾಜ್ಯ ಅಧ್ಯಕ್ಷ ಮತ್ತು ಶಾಸಕ ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಮಾಜಿ ಸದಸ್ಯ ವೈಎ ನಾರಾಯಣಸ್ವಾಮಿ, ಒಬಿಸಿ ಮೋರ್ಚಾ ರಾಜ್ಯ ಅಧ್ಯಕ್ಷ ರಘು ಕೌಟಿಲ್ಯ, ಎಸ್ಟಿ ಮೋರ್ಚಾ ರಾಜ್ಯ ಅಧ್ಯಕ್ಷ ಬಂಗೂರು ಹನುಮಂತ, ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ, ಜಿಎಸ್ ತಿಪ್ಪಾರೆಡ್ಡಿ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿತ್ರದುರ್ಗದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ಬಂತು. ವಿವಿಧ ಕಲಾ ತಂಡಗಳು ಮೆರವಣಿಗೆಯನ್ನು ಇನ್ನಷ್ಟು ಆಕರ್ಷಕವನ್ನಾಗಿ ಮಾಡಿದ್ದವು. ನಾಳೆ ನಡೆಯುವ ಬಿಎಸ್ವೈ ಅವರ ಅಭಿಮಾನೋತ್ಸವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಿ ಅವರು ಭಾಗವಹಿಸುತ್ತಾರೆ. ಸುಮಾರು 10 ಲಕ್ಷದಷ್ಟು ಅಭಿಮಾನಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಇದಕ್ಕಾಗಿ ವ್ಯಾಪಕ ಸಿದ್ಧತೆ ಮಾಡಲಾಗಿದೆ ಎಂದು ಕಾರ್ಯಕ್ರಮದ ಸಂಘಟಕರು ತಿಳಿಸಿದ್ದಾರೆ. ವರದಿ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು. ಬಂಗಾಳ ರಾಜಕೀಯದಲ್ಲಿ ಟ್ವಿಸ್ಟ್. ಮಮತಾ ಬ್ಯಾನರ್ಜಿ ಸುಪ್ರೀಂ ಮೊರೆ. ಬಿಜೆಪಿಯ ಪ್ರಮಾಣ ವಚನ ಸಮಾರಂಭಕ್ಕೆ ಬ್ರೇಕ್. ಪಶ್ಚಿಮ ಬಂಗಾಳದಲ್ಲಿ ಮೇ 4ರಂದು ಬಂದ ಚುನಾವಣಾ ಫಲಿತಾಂಶಗಳು ಮಮತಾ ಬ್ಯಾನರ್ಜಿಯವರ 15 ವರ್ಷಗಳ ಆಡಳಿತಕ್ಕೆ ತೆರೆ ಎಳೆದಿದೆ. ಆದರೆ ಬಿಜೆಪಿ ಹೊಸ ಸರ್ಕಾರ ರಚಿಸುವ ಹಾದಿ ಅಷ್ಟು ಸುಲಭವಾಗಿಲ್ಲ. ಅತ್ತ ಬಿಜೆಪಿ ಭಾರಿ ಬಹುಮತದಿಂದ ಗೆದ್ದು ಮೇ 9ರಂದು ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಇತ್ತ ಬಂಗಾಳದ ರಾಜ್ಯಪಾಲ RN ರವಿ ಅವರು ಸಂವಿಧಾನದ 174/2 ವಿಧಿ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣು ಮಮತಾ ಬ್ಯಾನರ್ಜಿಯವರ ಮುಂದಿನ ನಡೆಯ ಮೇಲೆ ನೆಟ್ಟಿದೆ. ಯಾಕೆಂದ್ರೆ ರಾಜೀನಾಮೆ ನೀಡುವುದಿಲ್ಲ ಎಂದು ಹಠ ಮಾಡಿದ್ದ ಮಮತಾ ಬ್ಯಾನರ್ಜಿ ಮುಂದೆ ಏನು ಮಾಡ್ತಾರೆ? ಈ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದ್ರೆ ಏನಾಗುತ್ತೆ? ಬಿಜೆಪಿಯ ಪ್ರಮಾಣ ವಚನ ಸಮಾರಂಭ ನಿಲ್ಲುತ್ತಾ ನೋಡಿ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ಮುಖ್ಯಮಂತ್ರಿಗಳು ನೈತಿಕ ಕಾರಣದಿಂದ ರಾಜೀನಾಮೆ ಕೊಡ್ತಾರೆ. ಆದರೆ ಮಮತಾ ಈ ಪರಂಪರೆಯನ್ನ ಮುರಿದು ರಾಜೀನಾಮೆ ನೀಡಲು ನಿರಾಕರಿಸಿದ್ದಾರೆ. ಕಾಲಿಘಾಟ್ನಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಚುನಾವಣೆಯನ್ನ ಕದ್ದ ಜನಾದೇಶ ಎಂದು ಕರೆದಿದ್ದಾರೆ. ಚುನಾವಣಾ ಪ್ರಕ್ರಿಯೆ ವಂಚನೆಯಿಂದ ಕೂಡಿದೆ, ತನಿಖೆ ಪೂರ್ಣಗೊಳ್ಳುವವರೆಗೂ ನಾನು ಅಧಿಕಾರ ತೊರೆಯುವುದಿಲ್ಲ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ಬಿಜೆಪಿ ನನ್ನನ್ನ ವಜಾಗೊಳಿಸಲಿ ಎಂದು ಅವರು ಸವಾಲು ಹಾಕಿದ್ದಾರೆ. ಅವರ ಈ ಹಠಮಾರಿ ನಿಲುವಿನಿಂದ ಬಂಗಾಳದಲ್ಲಿ ಅಪರೂಪದ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ. ಇನ್ನು ಮಮತಾ ರಾಜೀನಾಮೆ ಕೊಡದಿದ್ದಾಗ ರಾಜ್ಯಪಾಲರು ಸಂವಿಧಾನದ 174ನೇ ವಿಧಿಯ ಅಡಿಯಲ್ಲಿ ತಮ್ಮ ಅಧಿಕಾರ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ರು. ಹೊಸ ವಿಧಾನಸಭೆಗೆ ಜನರಿಂದ ಹೊಸ ಜನಾದೇಶ ಬಂದ ನಂತರ
ಹಳೆಯ ವಿಧಾನಸಭೆ ಮತ್ತು ಸಂಪುಟವನ್ನ ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಎಂದು ಸಾಂವಿಧಾನಿಕ ತಜ್ಞರು ಹೇಳ್ತಾರೆ. ವಿಧಾನಸಭೆ ವಿಸರ್ಜನೆಯೊಂದಿಗೆ ಮಮತಾ ನೇತೃತ್ವದ ಸಂಪುಟ ತಾಂತ್ರಿಕವಾಗಿ ಅಸ್ತಿತ್ವದಲ್ಲಿಲ್ಲ. ಈ ಕ್ರಮ ಬಿಜೆಪಿಗೆ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನಕ್ಕೆ ದಾರಿ ಮಾಡಿಕೊಟ್ಟಿದೆ. ಆದರೆ ಟಿಎಂಸಿ ಈ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ತಯಾರಿಯನ್ನ ನಡೆಸ್ತಾ ಇದೆ. ಈಗ ಮುಖ್ಯ ಪ್ರಶ್ನೆ ಎಂದ್ರೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ್ರೆ ಮೇ 9ರಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭವನ್ನ ತಡೆಯಬಹುದಾ? ಕಾನೂನು ತಜ್ಞರ ಅಭಿಪ್ರಾಯದಲ್ಲಿ ನ್ಯಾಯಾಲಯವು ಸಾಮಾನ್ಯವಾಗಿ ಜನರು ನೀಡಿದ ಸ್ಪಷ್ಟ ಬಹುಮತದ ಮೇಲೆ ಹಸ್ತಕ್ಷೇಪ ಮಾಡೋದಿಲ್ಲ. ಇನ್ನು ಬಿಜೆಪಿ ಬಳಿ 207 ಶಾಸಕರ ಬೆಂಬಲವಿದ್ರೆ ಸರ್ಕಾರ ರಚನೆ ಪ್ರಕ್ರಿಯೆಯನ್ನ ನಿಲ್ಲಿಸುವ ಸಾಧ್ಯತೆ ಕಡಿಮೆ. ಆದರೆ ಯಾವುದೇ ಗಂಭೀರ ಸಂವಿಧಾನಿಕ ಉಲ್ಲಂಘನೆ ಅಥವಾ ವಂಚನೆಯು ಸ್ಪಷ್ಟ ಪುರಾವೆಗಳು ಇದ್ರೆ ನ್ಯಾಯಾಲಯ ತಾತ್ಕಾಲಿಕ ಯಥಾಸ್ಥಿತಿಯನ್ನ ಆದೇಶಿಸಬಹುದು. ಆದರೂ ಇಂಥ ಪರಿಸ್ಥಿತಿ ಬರಲು ಸಾಧ್ಯತೆ ಕಡಿಮೆ ಎಂದು ವಿಶ್ಲೇಷಕರು ಹೇಳ್ತಾರೆ. ಹಿಂದಿನ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಬಹುಮತ ಪರೀಕ್ಷೆ ಸದನದ ಮಹಡಿಯಲ್ಲಿ ನಡೆಯಬೇಕು, ರಾಜ್ಯಭವನದಲ್ಲಿ ಅಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಮಮತಾ ಕೇವಲ ನ್ಯಾಯಾಲಯಕ್ಕೆ ಹೋಗುವ ಮಾತು ಅಷ್ಟೇ ಅಲ್ಲ, ತಮ್ಮ ವಕೀಲ ವೃತ್ತಿಯನ್ನ ಪುನರಾರಂಭಿಸುವ ಸೂಚನೆಯನ್ನು ಕೂಡ ನೀಡಿದ್ದಾರೆ. ದಿ ಗಾರ್ಡಿಯನ್ ವರದಿಯ ಪ್ರಕಾರ ಅವರು ಈ ಸೋಲನ್ನ ಬ್ಲಾಕ್ ಡೇ ಎಂದು ಜನರ ಮುಂದೆ ಇಟ್ಟು ಜನರ ಬೆಂಬಲಕ್ಕೆ ಯತ್ನಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಭದ್ರತಾ ಪಡೆಗಳ ಪಾತ್ರವನ್ನ ಪ್ರಶ್ನಿಸಲು ಅವರು ಯೋಜನೆ ನಡೆಸ್ತಾ ಇದ್ದಾರೆ. ಪ್ರಮಾಣ ವಚನವನ್ನ ತಡೆಯಲು ಅವರಿಗೆ ಸಾಧ್ಯವಾದರೆ ಅದು ಟಿಎಂಸಿಗೆ ನೈತಿಕ ಜಯವಾಗುತ್ತದೆ ಎಂದು ಅವರ ಲೆಕ್ಕ. ಆದರೆ ಬಿಜೆಪಿಯ ಸ್ಪಷ್ಟ ಬಹುಮತದಿಂದ ಅವರ ಕಾನೂನು ಹಾದಿ ಸೀಮಿತವಾಗಿದೆ. ಈ ಹೋರಾಟದಲ್ಲಿ ಸಾಂವಿಧಾನಿಕ ಘಟನೆಯ ಪ್ರಶ್ನೆಯೋ ಅಥವಾ ರಾಜಕೀಯ ಅಡಚಣೆ ಸೃಷ್ಟಿಸುವ ಯುಕ್ತಿಯೋ ಎಂಬ ಚರ್ಚೆಯೂ ಕೂಡ ನಡೀತಾ ಇದೆ. ಇದಕ್ಕೆ ವಿರುದ್ಧವಾಗಿ ಬಿಜೆಪಿ ತನ್ನ ಸಿದ್ಧತೆಗಳನ್ನು ಬಹುತೇಕ ಪೂರ್ಣಗೊಳಿಸಿದೆ. ಮೇ 9ರಂದು ಪ್ರಮಾಣ ವಚನ ನಡೆಯಲು ರಾಜಭವನ ಸಜ್ಜಾಗಿದೆ. ಅಮಿತ್ ಶಾ ಸೇರಿದಂತೆ ಹಲವು ಕೇಂದ್ರ ನಾಯಕರು ಕೋಲ್ಕತ್ತಾಗೆ ಬಂದಿದ್ದರು. ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಬಿಜೆಪಿ ವಿಜಯೋತ್ಸವದ ಸಿದ್ಧತೆ ಇದೆ. ಆದರೆ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ತುರ್ತು ಆದೇಶ ಬಂದ್ರೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂಬ ಕುತೂಹಲ ಜನರಲ್ಲಿ ಮೂಡಿದೆ. ಬೆಂಗಳೂರು ಪೂರ್ವ ತಾಲೂಕು ನಗರೇಶ್ವರ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 116/4 ಎಕರೆ ಜಾಗ ನರಸಿಂಹಯ್ಯ ಹನುಮಂತಪ್ಪ ಇವರ ಕುಟುಂಬಕ್ಕೆ ನ್ಯಾಯಾಲಯದಿಂದ ಆದೇಶ ಬಂದಿದ್ದು ಸರ್ಕಾರಕ್ಕೆ ಕೆಮ್ಮತ್ತು ಹಣ ಕಟ್ಟಿರ್ತಾರೆ. ಈ ಜಾಗ ಅವರಿಗೆ ಖಾತೆ ಮಾಡದೆ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ಬರೆದಿದ್ದಾರೆ. ಸರ್ಕಾರ ಇವರಿಗೆ ಪರಿಹಾರ ನೀಡದೆ ಬದಲಿ ಜಮೀನು ಸಹ ನೀಡದೆ ಅನ್ಯಾಯ ಮಾಡಿದ್ದಾರೆ. ಮಾನ್ಯ ವಸತಿ ಸಚಿವರು ಈ ರೈತರಿಗೆ ಪರಿಹಾರ ನೀಡುವಂತೆ ಹೋರಾಟಗಾರರಾದ ಡಾಕ್ಟರ್ ಕೆಎಂ ಸಂದೇಶ್ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರೇಷಪ್ಪ ಬಚ್ಚಿವಿ, ಬೆಂಗಳೂರು. ಅಂದ್ರೆ ಏನಂದ್ರೆ ಖಾತೆ ಮಾಡ್ಕೊಳ್ತೀರಾ, ಈ ಜಾಗನ ನಮ್ಮ ಸ್ಲಮ್ ಬೋರ್ಡ್ಗೆ ಬರೀತಾರೆ. ಈಗ ಸ್ಲಮ್ ಬೋರ್ಡ್ಗೆ ಬರೆದಿರೋಂಥದ್ದು ಸರ್ಕಾರದಿಂದ ಬಡವ್ರಿಗೆ ಅನುಕೂಲ ಆಗೋದಕ್ಕೇನೆ. ಅದು ನಾವು ಬೇಡ ಅಂತ ಹೇಳ್ಬಿಟ್ಟು ಹೇಳೋದಲ್ಲ, ಮತ್ತೆ ಇಲ್ಲಿರೋಂಥ ಬಡವರಿಗೆಲ್ಲ ಅನ್ಯಾಯ ಮಾಡ್ರಿ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ. ನಾವು ಅಂಥ ಮಾತೆಲ್ಲ ಮಾತಾಡಲ್ಲ. ಆದರೆ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇಲ್ಲಿರೋಂಥ 4 ಎಕರೆ ಜಮೀನು ಪಾಪ ಬೆಳೆ ಬೆಳೀತಾ ಇದ್ದವ್ರು ಇವರು, ಯಾರು ರೈತರು, ಇವ್ರಿಗೆ ಮೋಸ ಮಾಡಿ ಇವ್ರಿಗೆ ಪರಿಹಾರ ಕೊಡಬೇಕಾಗಿರೋಂಥ ದುಡ್ಡು ಕೂಡ ಕೊಡ್ದಿರಾ ಈ ಕಡೆ ಜಮೀನು ಪರ್ಯಾಯವಾಗಿ ಎಲ್ಲಾದರೂ ಒಂದು ಕಡೆ ಜಮೀನಾದರೂ ಕೊಡ್ಬೋದಾಗಿತ್ತು. ಆ ಜಮೀನು ಕೊಡ್ದಿರಾ, 1 ಎಕರೆಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ದಿರಾ ಇವ್ರು ಇಡೀ ಫ್ಯಾಮ್ಲಿನ ಕರ್ಕೊಂಡ್ಬಂದು ಇವತ್ತು ಬೀದಿಯಲ್ಲಿ ನಿಲ್ಲಿಸಿರೋದು ನೋಡಿ. ಇವರೆಲ್ಲ ಅವ್ರ ಕುಟುಂಬಸ್ಥರು. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಮೀರ್ ಸಾಹೇಬರು ಮತ್ತು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಮಾಡುತ್ತೆ, ಈ ಜಮೀನಲ್ಲಿ ಇವರು ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ವರದಿ ಕೊಡುತ್ತೆ. ನೋಡಪ್ಪ, ಪುಟ್ಟರಾಜ್ 2 ಎಕರೆ, ಮುನ್ರಾಜ್ 1 ಎಕರೆ, ಅವಲಪ್ಪ 1 ಎಕರೆ, ಇವರೆಲ್ಲ ಇವ್ರ ಕುಟುಂಬಸ್ಥರು. ಯಾರೋ ಹನುಮಂತಪ್ಪನವ್ರ ಕುಟುಂಬಸ್ಥರು, ರಾಮಮೂರ್ತಪ್ಪನವ್ರ ಕುಟುಂಬಸ್ಥರು. ಇವರು ಇವ್ರಿಗೆ ಇವರೇ ಪೊಸಿಷನಲ್ಲಿದ್ದಾರೆ ಅಂತ ಕೊಡ್ತಾರೆ. ಇವ್ರನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡೋ ಅಂಥದ್ದಾಗ್ಬೋದು, ಅಥವಾ ಇವ್ರಿಗೆ ಒಂದಷ್ಟು ಪರಿಹಾರದ ಹಣವನ್ನು ಕೊಡೋವಂಥದ್ದಾಗ್ಬೋದು, ಮಾಡಿಲ್ಲ. ಹಂಗಾಗಿ ನಾನು ಮಾನ್ಯ ಜಮೀರ್ ಸಾಹೇಬ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತೀರಾ ಬಡವರು ಇವರು, ಈ ಜಮೀನು ನಂಬ್ಕೊಂಡು ಬದುಕ್ತಾ ಇದ್ದವರು. 2021ರಿಂದ ಇವ್ರನ್ನ ಮನೆಯಿಂದ ಆಚೆ ಹಾಕಿ, ಜಾಗದಿಂದ ಆಚೆ ಹಾಕಿ ಪೂರ್ತಿಯಾಗಿ ಇವ್ರಿಗೆ ಅನ್ಯಾಯ ಮಾಡಿರೋಂಥದ್ದು. ಆಮೇಲೆ ಒಂದಷ್ಟು ಬೇರೆ ಕಡೆ ಇರೋಂಥ ರೌಡಿಗಳಿಂದ ಇವ್ರ ಮೇಲೆ ದೌರ್ಜನ್ಯಗಳು ಕೂಡ ನಡೆದೈತಿ. ಹಂಗಾಗಿ ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋಂಥದ್ದು ಏನಂದರೆ, ಜಮೀರ್ ಸರ್ ಎಲ್ಲರಿಗೂ ಅಧಿಕಾರ ಇದ್ರೂ ಅಧಿಕಾರ ಇಲ್ದಿರ ಇದ್ದಾಗ್ಲೂ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ. ಜಮೀರ್ ಸಾಹೇಬರು ಅಧಿಕಾರ ಇದ್ರೂ ಇಲ್ದಿರ ಇದ್ದಾಗ್ಲೂ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ದಿನ ಸರ್ಕಾರ ನಮ್ಮ ದಲಿತರ ಜಮೀನಲ್ಲಿ ಇವರ ಒಂದು ಋಣದಲ್ಲಿದೆ. ದಯವಿಟ್ಟು ಇವರ ಒಂದು ಕುಟುಂಬಕ್ಕೆ ಅನ್ಯಾಯ ಆಗೋದು ಬೇಡ. ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ವಿರುದ್ಧ ಹೋರಾಟಗಳು ಮಾಡೋದು ಬೇಡ. ದಯವಿಟ್ಟು
ಈ ಬಡವ್ರಿಗೊಂದು ನ್ಯಾಯ ದೊರಕಿಸುವಂಥ ಕೆಲಸ ಮಾಡಿ, ಅಕಸ್ಮಾತ್ ಏನಾದರೂ ಇವ್ರಿಗೆ ನ್ಯಾಯ ದೊರಕಿಲ್ಲ, ಇವ್ರಿಗೊಂದು ಪರಿಹಾರ ದುಡ್ಡು ಕೊಟ್ಟಿಲ್ಲ, ಅಥವಾ ಪರ್ಯಾಯವಾಗಿ ಬೇರೆ ಕಡೆ ಎಲ್ಲಾದರೂ ಜಮೀನು ವ್ಯವಸ್ಥೆ ಮಾಡಿಲ್ಲ ಅಂದರೆ ಖುದ್ದು ನಾವೇ ಕೂತ್ಕೊಂಡು ಸರ್ಕಾರದ ವಿರುದ್ಧ ಬೃಹತ್ 40 ವರ್ಷದಿಂದ ಪೊಸಿಷನಲ್ಲಿದ್ವಿ, ಉಳುಮೆ ಮಾಡ್ತಾಯಿದ್ವಿ, ಕೊಯ್ಲು ಮಾಡಿಕೊಂಡು ಎಲ್ಲ ಜೀವನ ಮಾಡ್ಕೊಂಡು ಬರ್ತಾಯಿದ್ವಿ. ಅದಾದ ನಂತರ ನಮಗೆ ಸಿವಿಲ್ ಕೋರ್ಟ್ ಕಿಮ್ಮತ್ ಕಟ್ಟಿದ್ದೀವಿ, ಸರ್ಕಾರಕ್ಕೆ ಏನು ಕಟ್ಟಬೇಕು ಎಲ್ಲ ಕಟ್ಟಿದ್ದೀವಿ. ಅದ್ರ ಮೇಲೆ ನಮ್ಗೆ ಆರ್ಡರ್ ಆಗಿದೆ. ಆರ್ಡರ್ ಆದ ನಂತರ ನಾವು ಹೋಗಿ ಸಿವಿಲ್ ಕೋರ್ಟ್ಗೆ ಹೋಗ್ತೀವಿ. ಸಿವಿಲ್ ಕೋರ್ಟಲ್ಲಿ ಡಿಗ್ರಿ ಆಗಿದೆ ನಮಗೆ. ಅದ್ರ ಮೇಲೆ ಅದಾದ ನಂತರ ನಾವು ಸ್ಲಮ್ ಬೋರ್ಡ್ಗೆ ಒಂದು ಅರ್ಜಿ ಹಾಕಿರ್ತೀವಿ. ಆ ಅರ್ಜಿಯಲ್ಲಿ ಎಲ್ಲ ನಮಗೆ ಈ ಥರ ಎಂಗೇಜ್ಮೆಂಟ್ ಕೊಟ್ಟಿರ್ತಾರೆ. ಈ ಥರ ಎಂಗೇಜ್ಮೆಂಟ್ ನಮ್ಗೆ ಕೊಟ್ಟಿರ್ತಾರೆ. ನಾವು ಅದ್ರ ಮೇಲೆ ನಾವು ಏನು ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ನಾವು ತುಂಬ ಕಡು ಬರೋರು, ನಮಗೇನು ದಿಕ್ಕೋದಿರೋ ನಾವು ಇದರಲ್ಲಿ ಇದ್ದೀವಿ. ನಮಗೆ ಇದು ನ್ಯಾಯ ತೋರಿಸ್ಕೊಡ್ತಾರೆ ಅಣ್ಣವರು ಅಂತೇಳಿ ನಾವು ಇದನ್ನು ನಂಬಿದ್ದೀವಿ. ನಮಗೆ ಸಂದೇಶನ ಅವ್ರ ಮೂಲಕ ನಾವು ಬಂದಿದ್ದೀವಿ ಇಲ್ಲಿಗೆ. ಅವ್ರು ನಡೆಸ್ಕೊಡ್ತಾರೆ ಅನ್ನೋ ಭರವಸೆಯಿಂದ ನಾವು ಇವತ್ತಿನ ದಿವಸ ಅವ್ರ ಜೊತೇಲಿ ಇದ್ದೀವಿ ಅನ್ನೋದಕ್ಕೆ. ಅವ್ರು ನನ್ನ ಜೊತೇಲಿ ಇರ್ತಾರೆ, ನಾವು ಅವ್ರ ಮುಖಾಂತರ ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೊಲ್ಲೆದ ಕಟ್ಟದಲ್ಲಿ ನೀರು ಪಾಲಾದ ವಿದ್ಯಾರ್ಥಿನಿಯರು. ತಂದೆಯಿಂದ ದೂರು. ಕಡಬ ತಾಲೂಕಿನ ಕುಟ್ರುಪಾಡಿ ಗ್ರಾಮದ ಕೊಲ್ಲೆದ ಕಟ್ಟ ಎಂಬಲ್ಲಿನ ಗುಂಡ್ಯ ಹೋಳ್ಳಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ 2 ವಿದ್ಯಾರ್ಥಿನಿಯರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಮೃತ ವಿದ್ಯಾರ್ಥಿನಿ ಅರ್ಪಿತಾ ಅವರ ತಂದೆ ಹರೀಶ್ ಪಿಕೆ ಅವರು ಕಡಬ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ದೂರಿನ ಪ್ರಕಾರ ಮೇ 8ರಂದು ಮಧ್ಯಾಹ್ನ 15 ವರ್ಷದ ಅರ್ಪಿತಾ ಹಾಗೂ 21 ವರ್ಷದ ಸುನೀತಾ, ಅಕ್ಷತಾ ಹಾಗೂ ನೆಟ್ಟಣ ನಿವಾಸಿ ಶ್ರೇಯಾ ಸೇರಿದಂತೆ ಕೆಲವರು ಕೊಲ್ಲದ ಘಟ್ಟದ ಗುಂಡ್ಯ ಹೊಳೆಗೆ ಸ್ನಾನಕ್ಕೆ ತೆರಳಿದ್ರು. ಸಂಜೆ ಸುಮಾರು 4:30 ವೇಳೆಗೆ ನದಿಯಲ್ಲಿ ಈಜಾಡ್ತಾ ಇದ್ದ ಸಂದರ್ಭದಲ್ಲಿ ಅರ್ಪಿತಾ ಮತ್ತು ಸುನೀತಾ ನೀರಿನ ಆಳ ಅರಿಯದೆ ಮುಳುಗುತ್ತಿದ್ದಾರೆ. ಜೊತೆಯಲ್ಲಿದ್ದವರು ರಕ್ಷಿಸಲು ಪ್ರಯತ್ನಿಸಿದ್ರು, ಸಾಧ್ಯವಾಗದೆ ಬಳಿಕ ಸ್ಥಳೀಯ ನಿವಾಸಿ ಜಾರ್ಜ್ ಅವರ ನೀರಿನಲ್ಲಿ ಹುಡುಕಾಟ ನಡೆಸಿ 2 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮೃತದೇಹಗಳನ್ನು ಕಡಬ ಸರ್ಕಾರಿ ಆಸ್ಪತ್ರೆಗೆ ಶವಾಗಾರಕ್ಕೆ ರವಾನಿಸಲಾಗಿದೆ. ಮರಣದಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಕುಟುಂಬಸ್ಥರು ದೂರಿನಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಕಡಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಜಾಪವರ್ ಟಿವಿ ದಕ್ಷಿಣ ಕನ್ನಡ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ ಜಾರಿ.